ಫಿಸಿಕ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಇವತ್ತು. ಕ್ವಾಂಟಮ್ ಮೆಡಿಸಿನ್ ಬಗ್ಗೆ. ಇದರಲ್ಲಿ ಏನಂದ್ರೆ ಪ್ರತ್ಯೇಕವಾಗಿ ಈ ಕ್ವಾಂಟಮ್ ಫಿಸಿಕ್ಸ್ ಅನ್ನು ಪರಿಶೋಧನೆ ಮಾಡುವಾಗ ಅನೇಕ ವಿಷಯಗಳು ತಿಳ್ಕೊಂಡಿದ್ದಾರೆ. ನಮ್ಮ ವೇದಾಂತ ಮತ್ತೆ ಸೈನ್ಸ್ ಎರಡನ್ನೂ ಕನೆಕ್ಟ್ ಮಾಡೋದು ಒಂದು ಕ್ವಾಂಟಮ್ ಫಿಸಿಕ್ಸ್ ಮಾತ್ರವೇ, ನೆನಪಿಟ್ಕೊಳ್ಳಿ. ಆಯ್ತಾ? ಇದರಲ್ಲಿ ಒಂದು ಭೌತಿಕ ಶಾಸ್ತ್ರವೇತ್ತ ಫ್ರಿಡ್ಜೋಫ್ ಕಾಪ್ರಾ ಫ್ರಿಡ್ಜೋಫ್ ಕಾಪ್ರಾ ಅಂತವರು ಒಂದು ಒಳ್ಳೆ ಬುಕ್ ಬರೆದಿದ್ದಾರೆ, ತಾವ್ ಆಫ್ ಫಿಸಿಕ್ಸ್ ಅಂತ. ಓದಿ, ಎಲ್ಲರೂ ಓದಿ, ತಾವ್ ಆಫ್ ಫಿಸಿಕ್ಸ್. ಓಕೆ. ಸೊ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಾ? ಸೊ ಯಾವುದೇ ಘಟನೆಗಳು ಆ, ಅಂದ್ರೆ ವಾಸ್ತವಕ್ಕೆ ಈ ಉಪಕಣಗಳಿದೆಯಲ್ಲ, ಉಪ ಪರಮಾಣುಗಳು. ಉಪಕಣಗಳು ಅಂದ್ರೆ ಯಾವುದು? ಕಣಗಳಂದ್ರೆ ಸೆಲ್ಸ್ ಅಂತ ಕರಿತೀವಲ್ಲ, ಅದ್ರ ಒಳಗಡೆ ಮತ್ತೆ ಸೆಲ್ ಒಳಗಡೆ ಈ ಪರಮಾಣುಗಳು, ಅಂದ್ರೆ ಅಣುವು ಮತ್ತು ಪರಮಾಣು, ಅದನ್ನು ಆಟಮ್ ಅಂತ ಕರಿತೀವಿ. ಪರಮಾಣು ಒಳಗಡೆ ಹೋದ್ರೆ ಸೂಕ್ಷ್ಮ ಕಣಗಳು ಇರ್ತವೆ. ಆ ಸೂಕ್ಷ್ಮ ಕಣಗಳು ಯಾವಪ್ಪ ಅಂತಂದ್ರೆ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನ್. ಆಯ್ತಾ? ಈ ಪ್ರೋಟಾನ್ ನ್ಯೂಟ್ರಾನ್ ಇದೆಲ್ಲ ಅದು ಕೇಂದ್ರ. ಆಯ್ತಾ? ಇದೆಲ್ಲ ನಮ್ಮ ಒಳಗಡೆ ಇರೋದು, ಎಲ್ಲಾ ವಸ್ತುಗಳಿರೋ ಎಲ್ಲ ಪದಾರ್ಥ ಒಳಗಡೆ ಇರುವಂತ ಈ ಆಕೃತಿ, ಇದು ಸ್ಟ್ರಕ್ಚರ್ ಈ ರೀತಿಯಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಅಂತೆಲ್ಲ ಆ ಎರಡು, ಅದನ್ನು ಪರಿಶೋಧನೆ ಮಾಡುವಾಗ ಉತ್ಪತ್ತಿ ಆಗಿರುವಂಥದ್ದೇ ಈ ನ್ಯೂಕ್ಲಿಯರ್ ಪವರ್. ಅರ್ಥ ಆಯ್ತಾ? ಈ ಆಟಮ್ ಬಾಂಬ್ ಇದೆಲ್ಲ ತಯಾರಾಗಿದೆಯಲ್ಲ, ಅದರಿಂದ ತಯಾರಾಗಿರೋದು, ನೆನ್ಪಿಟ್ಕೊಳ್ಳಿ. ಸೊ ನ್ಯೂಟ್ರಾನು, ಪ್ರೋಟಾನು ಇದೆಲ್ಲ ಈ ಎರಡು ಭಾರ ಕಣಗಳು. ಇವೆಷ್ಟು ಭಾರ ಅಂದ್ರೆ ಎಲೆಕ್ಟ್ರಾನ್ಕ್ಕಿಂತ 1837 ಟೈಮ್ಸ್, ಅಂದ್ರೆ 1837 ಪಟ್ಟು ಹೆಚ್ಚು ಭಾರವಿರ್ತವೆ ಎರಡು. ಅದಕ್ಕೆ ಇದು ಮೂವ್ಮೆಂಟ್ ಆಗಲ್ಲ. ಅದನ್ನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಎಲೆಕ್ಟ್ರಾನ್ ಪ್ರೋಟಾನ್ ಅನ್ನು ಡಿಸ್ಟರ್ಬ್ ಮಾಡಿದ್ರೆ ಪದಾರ್ಥ ಸ್ವರೂಪವೇ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಪ್ರತ್ಯೇಕವಾಗಿ, ಉದಾಹರಣೆಗೆ ಯಾವುದೇ ಒಂದು ನಮ್ಮ ಮುನಿಗಳು, ಋಷಿಗಳು ಅವ್ರು ಮಾಡ್ತಾ ಇದ್ರು, ಇಂಥದೆಲ್ಲ ಅವ್ರು ಮಾಡ್ತಾ ಇದ್ರು. ಈಗಾಗಲೇ ನಾನು ಒಂದ್ಸರಿ ಹಂಚ್ಕೊಂಡಿದ್ದೀನಿ. ಏನಂತಂದ್ರೆ ಒಂದು ಅಗೋರಿ, ಆ ಒಂದು ಅಗೋರಿ ಇದಾರಲ್ಲ, ಅಗೋರಿ ಅಂದ್ರೆ ಒಂದು ತೀವ್ರವಾದ ಈ ಹಠಯೋಗ ಮಾಡುವಂತ ಯೋಗಿಗಳು ಹಿಮಾಲಯದಲ್ಲಿ ಇರ್ತಾರೆ. ಇರುವಾಗ ಯಾರೋ ಒಬ್ರು ಪಾಲ್ ಬ್ರಂಟನ್ ಅಂತ ಅವ್ರು ನೋಡಕ್ ಹೋಗ್ತಾರೆ. ಪಾಲ್ ಬ್ರಂಟನ್ ಅಂದ್ರೆ ಅವರೊಂದು ಆ, ಅಮೆರಿಕಾದಿಂದ ಬೇರೆ ದೇಶದಿಂದ ಬಂದಿರುವಂತ ಒಂದು ಜರ್ನಲಿಸ್ಟ್. ಅರ್ಥ ಆಯ್ತಾ? ಪತ್ರಕರ್ತರು. ಅವ್ರು ಹೋಗಿ ಇವ್ರು ನೋಡಕ್ ಹೋಗ್ತಾರೆ. ಅವಾಗ ಇವ್ರಿಗೆ ಹಸುವಾಗಿದೆ ಅಂತ ಕೇಳ್ತಾರೆ. ನನ್ಗೆ ಹಸುವಾಗಿದೆ, ನನಗೆ ಊಟ ಬೇಕು, ಆಹಾರ ಬೇಕು ಅಂತ. ಅವ್ರೇನಿಲ್ಲ, ಇದು ಮತ್ತೆ ನಾನು ಮತ್ತೊಂದ್ಸತಿ ತಿರ್ಗಾ ಇದು ಮನನ ಮಾಡ್ತಾ ಇದ್ದೀನಿ ನಿಮಗೆ. ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಇದು ಆಲ್ರೆಡಿ ಹೇಳಿದ್ದೀನಿ ನಾನು, ಈ ಸಣ್ಣ ಘಟನೆ. ಸೊ ಅವಾಗ ಅವ್ರು ಏನ್ ಹೇಳ್ತಾರೆ, ಆ ಅಗೋರಿ ಅವರ ಶಿಷ್ಯನಿಗೆ ಹೇಳ್ತಾನೆ, ಅಲ್ಲಿ ಹೋಗಿ ಆ ನದಿಯಲ್ಲಿ ಒಂದು ಶವ, ಅಂದ್ರೆ ಡೆಡ್ ಬಾಡಿ ಹೋಗ್ತಾ ಇದೆ, ಅದನ್ನು ಎತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಜಸ್ಟ್ ಸುಮ್ಮನೆ ಒಂದು ಸೈನ್ ಕೊಡ್ತಾರೆ, ಚಿಹ್ನ, ಒಂಥರ ಸೈನ್ ಕೊಡ್ತಾರೆ, ಇಲ್ಲ ಒಂದು ಸಣ್ಣ ಗೆಚ್ಚರ್ ಮಾಡ್ತಾರೆ ಅಲ್ವಾ. ಅವನು ಆ ಶಿಷ್ಯ ಹೋಗಿ ಒಂದು ಡೆಡ್ ಬಾಡಿನ ತಗೊಂಡ್ ಬರ್ತಾನೆ. ತಗೊಂಡ್ ಬಂದು ಗುರುಗಳ ಮುಂದೆ ಇಡ್ತಾನೆ. ಇಟ್ಟಿದ್ರೆ ಇವ್ರೇನ್ ಮಾಡ್ತಾರೆ, ಆ ಡೆಡ್ ಬಾಡಿಯಿಂದ ಸ್ವಲ್ಪ ಮಾಂಸ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಆ ಪ್ಲೇಟ್ ಅನ್ನು ಪಾಲ್ ಬ್ರಂಟನ್ ಮುಂದೆ ಇಡ್ತಾರೆ. ಪಾಲ್ ಬ್ರಂಟನ್ ಇಸ್ ಒನ್ ಆಫ್ ದಿ ಲೈಕ್ ಗ್ರೇಟೆಸ್ಟ್ ಈ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಆಯ್ತಾ? ಅನೇಕ ರಮಣ ಮಹರ್ಷಿ ಹತ್ರ ಮತ್ತೆ ವಿಧ ವಿಧ ದೊಡ್ಡ ದೊಡ್ಡ ಮಹಾನ್ ಗುರುಗಳ ಹತ್ರ, ಎಲ್ಲರ ಹತ್ರ ಅವರು ಒಡನಾಟ ಇಟ್ಕೊಂಡಿದ್ರು ಆ ಸಮಯದಲ್ಲೇ. 1900, 1920, ಅಂದ್ರೆ ಆ ಸಮಯದಲ್ಲಿ, ಸ್ವಾತಂತ್ರ್ಯಕ್ಕೆ ಮುಂಚೆನೇ ಇದೆಲ್ಲ ಆಗಿರೋದು. ಸೊ ಆ ವ್ಯಕ್ತಿ ಆ ಪ್ಲೇಟ್ ಅಲ್ಲಿ ಇರುವಂತದ್ದು ಮಾಂಸ. ಇದೇನು ಮಾಂಸ ಕೊಡ್ತಾರೆ, ನಾನು ಡೆಡ್ ಬಾಡಿಯಿಂದ ಮಾಂಸ ಕೊಟ್ಟು ತಿನ್ನೋ ಅಂತಾರೆ ಆಗೋರಿ. ಅವ್ರಿಗೆ ಒಂಥರ ಶಾಕ್ ಆಯ್ತು. ಮತ್ತೆ ಸ್ವಲ್ಪ ಹೊತ್ತಿಗೆ ಆಗೋರಿ ಏನೋ ಒಂದು ಮಂತ್ರನ ಏನೋ ಅದ್ರ ಮೇಲೆ ಒಂದು ಮಂತ್ರನ ಏನೋ ಆ, ಒಂಥರ ಚಾಂಟಿಂಗ್ ಮಾಡಿ ಏನೋ ಮಾಡ್ತಾನೆ. ಮಾಡಿ ಹೀಗೆ ಅನ್ನುವಾಗ ಇವರು ತಿನ್ನಕ್ಕೆ ತಗೊಂಡು ಅದನ್ನು ಬಾಯಲ್ಲಿ ಇಟ್ಕೊಳಕ್ ಹೋಗ್ತಾ ಇದ್ರೆ ಅದು ಏನಾಗತ್ತೆ, ಆ ಇಡೀ ಮಾಂಸ ಒಂದು ಸ್ವೀಟ್ ತರ ಆಗತ್ತೆ. ನೋಡಿ, ಸ್ವೀಟ್ ತರ ಹಾಗೆ ಪರಿವರ್ತನೆ ಆಗ್ತದೆ. ಅವರು ತಿಂತಾರೆ, ಟೇಸ್ಟ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ಆಶ್ಚರ್ಯ ಆಯ್ತು, ಇದೇನು ಹೀಗಾಯ್ತು ಅಂತ. ಆ ರೀತಿ ಇದೆಲ್ಲ ಏನಿದೆ, ಕ್ವಾಂಟಮ್, ಇದು ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಹೀಲಿಂಗ್ ಅಂತ ಹೇಳ್ಬೋದು. ಇದು ಆ ಲೆವೆಲ್ ಆಗ್ತದೆ ಮಿತ್ರರೇ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ರೈಟ್. ಸೊ ಇದೇನಾಗತ್ತಂದ್ರೆ ನೋಡಿ, ಈ ರೀತಿಯಲ್ಲಿ ಕ್ವಾಂಟಮ್ ಲೆವೆಲ್ ಅಲ್ಲಿ ಹೇಗಾಯ್ತು ಇದಂತ, ಅದು ಶಾಸ್ತ್ರವೇತ್ತಗಳಿಗೆ ಒಂಥರ ಆಶ್ಚರ್ಯ ವಿಷಯ ಅಲ್ವಾ? ನಮಗೂ ಆಶ್ಚರ್ಯನೇ. ಒಂದು ಮಾಂಸ ಹೋಗಿ ಒಂದು ಹಲ್ವಾ, ಒಂದು ಸ್ವೀಟ್ ಆಗಿ ಹೇಗೆ ಪರಿವರ್ತನೆ ಆಗತ್ತೆ ಹೇಳಿ ಅಂತಂದ್ರೆ,
ನಮ್ಮ ಗುರುಗಳು, ನಮ್ಮ ಋಷಿಗಳು ಮುನಿಗಳಿಗೆ ಎಷ್ಟು ಪವರ್ ಇತ್ತು ಅಂತಂದ್ರೆ, ಆಯ್ತಾ, ಯೋಗಿಗಳಿಗೆ ಎಷ್ಟು ಪವರ್ ಅಂದ್ರೆ, ಒಳಗಡೆ ಪದಾರ್ಥ ಒಳಗಡೆ ಇರುವಂತ ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಲೆವೆಲ್ ಅಲ್ಲಿ ಆ ಉಪಕಣಗಳಿದೆಯಲ್ಲ, ಆ ಲೆವೆಲ್ ಅಲ್ಲಿ ಅದರಲ್ಲಿ ಬದಲಾವಣೆ ಮಾಡ್ತಾರೆ. ಪ್ರೋಟಾನ್ ಸಂಖ್ಯೆಯನ್ನು ಬದಲಾವಣೆ ಮಾಡೋದು, ಆ ನ್ಯೂಟ್ರಾನ್ ಪ್ರೋಟಾನ್ ಸಂಖ್ಯೆಯನ್ನು ಬದಲಾವಣೆ ಮಾಡುವಂತ ಶಕ್ತಿ ಅವ್ರಿಗಿತ್ತು. ಆಯ್ತಾ. ಅದು ಯಾವ್ದಿಂದ ಮಾಡ್ತಾರೆ ಅಂದ್ರೆ, ಅವರ ಮನೋಬಲದಿಂದ ಮಾಡ್ತಾರೆ, ಆ ಪವರ್ ಆಫ್ ಇಂಟೆನ್ಷನ್ ಮಾಡ್ತಾರೆ. ಆಯ್ತಾ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ. ಅರ್ಥ ಆಯ್ತಾ. ಇದೇ ರೀತಿಯಲ್ಲಿ ಇನ್ನು ಸ್ವಲ್ಪ ವಿಷಯಗಳನ್ನ ಹೇಳ್ತೀನಿ. ಮಿಲೇರಪ್ಪ ಅಂತ ಒಂದು, ನಿಮ್ಗೆಲ್ಲರೂ ಗೊತ್ತು. ಮಿಲೇರಪ್ಪ ಒಂದು ಅದ್ಭುತ ಯೋಗಿ. ಆಯ್ತಾ. ಒಂದೇ ಜನ್ಮದಲ್ಲಿ ಆ ಆತ್ಮ ಸಾಕ್ಷಾತ್ಕಾರವನ್ನು ಪಟ್ಟಿರುವಂತ, ಎನ್ಲೈಟ್ಮೆಂಟ್ ಹೊಂದಿರುವಂತ ಯೋಗಿ. ಆಯ್ತಾ. ಅವ್ರೇನ್ ಮಾಡ್ತಾರೆ, ಒಂದ್ಸರಿ ಎಲ್ಲರನ್ನೂ ಅವರ ಸಂಬಂಧಿಕರನ್ನ ಎಲ್ಲ ಕರೆಸಿ, ಆಯ್ತಾ, ಅವರೆಲ್ಲರನ್ನೂ ಒಂದು ರೂಮಲ್ಲಿ ಕಲಿಸ್ತಾನೆ. ಇವರು ಒಂದು ರೂಮಲ್ಲಿ ಇರ್ತಾರೆ. ಆಯ್ತಾ. ಅವ್ರಿಗೇನೋ ಒಂದು ವಸ್ತು ಕೊಡ್ಬೇಕಂತ ಹೇಳ್ಬಿಟ್ಟು ಈ ಗೋಡದಿಂದ, ನೋಡಿ, ಇರೋದು ಹಾಗೆ ಏನ್ ಮಾಡ್ತಾನೆ, ಅವರ ಕೈಯನ್ನು ಆ ವಸ್ತು ಹಿಡ್ಕೊಂಡು ಅವ್ರು ಕೊಡ್ಬೇಕಲ್ಲ, ಆ ರೂಮಲ್ಲಿ ಹೋಗಿಲ್ಲ ಅವರು, ಗೋಡದಿಂದನೇ ಕೈ ಒಳಗಡೆ ಹಾಕ್ತಾನೆ. ಗೋಡದಿಂದ ಹೋಗತ್ತೆ ಕೈ, ಹೋಗಿ ಆ ಕಡೆ ಅವರು, ಆ ಕಡೆ ಆ ಏನು ವಸ್ತು ತಲುಪಿಸ್ಬೇಕೋ ಅವರು ತಲುಪಿಸ್ತದೆ. ಅದು ಆಶ್ಚರ್ಯ ಅಲ್ವಾ. ಗೋಡದಿಂದ ಕೈ ಹಾಕೋದು ಏಕೆ? ಗೋಡ ಒಳಗಡೆ ಕೈ ಹೋಗುತ್ತೆ, ಕೈಯಿಂದ ಕೈ ಆ ಕಡೆ ರೂಮ್ಗೆ ಹೋಗುತ್ತೆ, ಆ ಕಡೆ ರೂಮಲ್ಲಿ ಇರುವಂತ ವ್ಯಕ್ತಿಗಳು ಆ ವಸ್ತುವನ್ನು ಸ್ವೀಕಾರ ಮಾಡ್ತಾರೆ. ಇದು ಹೇಗೆ ಸಾಧ್ಯವಾಯಿತು? ಒಂದು ಗೋಡದಿಂದ ಕೈ ಒಳಗಡೆ ಹೇಗೋಯ್ತು ಅಂತ ಅವ್ರು ಕೇಳಿದ್ರೆ, ಗುರುಗಳು ಹೇಳ್ತಾರೆ, ಅಲ್ಲಿ ಗೋಡೆ ಇಲ್ಲೇ, ಗೋಡೆ ಇದ್ರೆ ಅಲ್ವಾ ಅಂತ ಹೇಳ್ತಾರೆ. ಏನಿದೆ ಮತ್ತೆ ಅಂದ್ರೆ, ಶಕ್ತಿ ಅದಲ್ಲ, ಅದೆಲ್ಲ ಶಕ್ತಿ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಗೋಡೆನೇ ಇಲ್ಲ, ನಾನು ಕಾಣಿಸ್ತಾ ಇರೋದು ಶಕ್ತಿ, ನೀವು ಕಾಣಿಸ್ತಾ ಇರೋದು ಗೋಡೆ ಅಂತ ಹೇಳ್ತಾರೆ. ನೋಡಿದ್ರ, ಆ ರೀತಿಲಿ ಆಗತ್ತೆ. ಆಮೇಲೆ ಇನ್ನೊಂದು ಸಿನಿಮಾ ಇದೆ ಒಂದು, ಆ ಸಿನಿಮಾ ಹೆಸರು ಹೇಳ್ತೀನಿ ನಾನು, ಮ್ಯಾಟ್ರಿಕ್ಸ್ ಅಂತ ಸಿನಿಮಾ ಹೆಸರು. ಓಕೆ. ಆ ಮ್ಯಾಟ್ರಿಕ್ಸ್ ಸಿನಿಮಾ ನೀವು ಬೇಕಂದ್ರೆ ಒಂದ್ಸರಿ ನೋಡಿ. ಅಲ್ಲಿ ಒಂದು ಸನ್ನಿವೇಶ ಆಗತ್ತೆ. ಒಂದು ಒಂದು ಮಗಳು, ಅಂದ್ರೆ ಮಕ್ಕಳು, ಸಣ್ಣ ಮಕ್ಕಳು, ಒಂದು ಹುಡುಗ ಏನ್ ಮಾಡ್ತಾನೆ, ಆ ಈ ಆ ಹುಡುಗಕ್ಕೆ ಸ್ಟೀಲ್ ಚಂಚ, ಅಂದ್ರೆ ಸ್ಟೀಲ್ ಸ್ಪೂನ್ ಕೊಡ್ತಾರೆ. ಆಯ್ತಾ. ಸ್ಟೀಲ್ ಸ್ಪೂನ್. ಆ ಸ್ಟೀಲ್ ಸ್ಪೂನ್ ಅನ್ನು, ಜನರಲಿ ಏನಾಗತ್ತೆ, ಸ್ಟೀಲ್ ಸ್ಪೂನ್ ನಾವು ತಗೊಂಡ್ರೆ ಅದನ್ನು ಬೆಂಡ್ ಆಗತ್ತಾ? ಬೆಂಡ್ ಆಗಲ್ಲ. ಸ್ಟೀಲ್ ಸ್ಪೂನ್ ನಿಮ್ಗೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಬೆಂಡ್ ಮಾಡಿ ನೋಡೋಣ, ಆಗಲ್ಲ. ಅವರು ಹೀಗೆ ಬೆಂಡ್ ಮಾಡ್ತಾರೆ. ಅಂದ್ರೆ ಎಷ್ಟು ಈಸಿಯಾಗಿ ಬೆಂಡ್ ಮಾಡ್ತಾರೆ ಅಂದ್ರೆ, ಆ ಸಿನಿಮಾ ಅಲ್ಲಿ ಅದು ಘಟನೆ ತೋರಿಸ್ತಾರೆ. ಸೊ ಅಷ್ಟು ಈಸಿಯಾಗಿ ಹೇಗೆ ಬೆಂಡ್ ಆಯಿತು ಅನ್ನೋದು ನೋಡಿದ್ರೆ, ಸೊ ಅಲ್ಲಿ ಏನಂತಂದ್ರೆ, ಕ್ವಾಂಟಮ್ ವಾಸ್ತವದಲ್ಲಿ ಅದು ಚಮಚ ಅಂತ ಯಾವುದು ಇಲ್ಲ ಅಲ್ಲಿ. ಅಲ್ಲಿ ಏನದು ಶಕ್ತಿ. ಅಂದ್ರೆ ನಿಮ್ಮ ಉಪಚೇತನ ಮನಸ್ಸು, ಆ ನಂಬಿಕೆ ನಿಮ್ಮಲ್ಲಿ ಇದ್ರೆ ನೋಡಿ. ಅಂದ್ರೆ ನಿಮ್ಮ ನಂಬಿಕೆ ಅನ್ನೋದು ಯಾವ ಲೆವೆಲಲ್ಲಿ, ನಿಮ್ಮ ಒಳಗಡೆ ಇರುವಂತ ಜ್ಞಾನ ಯಾವ ಲೆವೆಲಲ್ಲಿ ಬೆಳೆಸ್ಕೊಂಡಿರ್ತೀರೋ ಅದು ಪ್ರಕಾರ, ಆ ಹುಡುಗಕ್ಕೆ ಅದು ಚಮಚ ಅಲ್ಲ, ಅದು ಬರೀ ಆ ಸೂಕ್ಷ್ಮತಿ ಆ ಸ್ಥಿತಿಯಲ್ಲಿ ಅದು, ಅಂದ್ರೆ ಅದೊಂಥರ ಚೈತನ್ಯ, ಅದೊಂಥರ ಶಕ್ತಿ ಅಷ್ಟೇ. ಅದಕ್ಕೆ ಹೀಗೆ ಬೆಂಡ್ ಮಾಡ್ತಾರೆ. ಜಸ್ಟ್ ಈ ತರ ಬೆಂಡ್ ಮಾಡ್ತಾರೆ, ಹೀಗೆ ಹಾಗೆ ಎಲ್ಲಿ ಎಷ್ಟು ಬೇಕಂದ್ರೆ ಹಿಂಗೆ ಮಾಡ್ತಾರೆ. ಅದು ಸಾಧ್ಯವಾಗತ್ತಾ ಅಂದ್ರೆ ಎಸ್, ಸಾಧ್ಯವಾಗತ್ತೆ. ಬಟ್ ನಿಮ್ಮ ಭಾವನೆ ಇದೆಯಾ ನೋಡ್ಕೊಳ್ಳಿ. ನಿಮ್ಮಲ್ಲಿ, ನಿಮ್ಮ ಒಳಗಡೆ ಉಪಚೇತನ ಮನಸ್ಸಲ್ಲಿ ಏನ್ ಭಾವನೆ ಇಟ್ಕೊಂಡಿದ್ರಿ, ಆ ರೀತಿಯಲ್ಲೇ ಕೆಲಸ ಆಗೋದು. ಆಯ್ತಾ. ಇದು ಪ್ರತಿಯೊಂದು ಸಾಧ್ಯ. ಒಂದು ಚಮಚವನ್ನು, ಅಂದ್ರೆ ಒಂದು ಸ್ಪೂನನ್ನು ಬೆಂಡ್ ಮಾಡೋದಾಗ್ಲಿ, ಒಂದು ಗೋಡೆಯಿಂದ ನಮ್ಮ ಕೈಯನ್ನು ಆಚೆ ಕಡೆ ಕಲಿಸೋದಾಗ್ಲಿ, ಆಯ್ತಾ, ನೋಡ್ಕೊಳ್ಳಿ. ಈ ರೀತಿಯಲ್ಲಿ ಒಂದು ಮಾಂಸ ಮುದ್ದೆವನ್ನು ಸ್ವೀಟ್ ಆಗಿ ಪರಿವರ್ತನೆಗೊಳಿಸೋದಾಗ್ಲಿ, ನಿಮಗೆ ನಾಳೆ ದಿವಸ ಒಂದು ಯಾವುದೋ ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ಇಲ್ಲ ಅಂದ್ರೆ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಬೇಕು, ಇಲ್ಲ ಒಂದು ಕೆಲಸ ಬೇಕು, ಒಂದು ಗಂಡ ಬೇಕು, ಇಲ್ಲ ಒಳ್ಳೆ ಆ, ವಿದ್ಯೆದಿಂದ ಒಳ್ಳೆ ರ್ಯಾಂಕ್ ಬೇಕು, ಅದು ಏನೇ ಆಗಲಿ, ನಿಮ್ಮ ಒಳಗಡೆ ಇರುವಂತ ಪ್ರಕಂಪನಗಳು ಹೇಗಿದೆ, ನಿಮ್ಮ ಭಾವನೆಗಳು ಹೇಗೆ ಇಟ್ಕೊಂಡಿದ್ರಿ, ಆಯ್ತಾ, ನಿಮ್ಮ ಆಂತರಿಕ ಮನಸ್ಸು, ಉಪಚೇತನ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಇಟ್ಕೊಂಡಿದ್ರಿ, ಇದರಿಂದನೇ ಎಲ್ಲ ಆಗ್ತಾ ಇರ್ತದೆ ಅಂತ ಹೇಳೋದು. ನೆನ್ಪಿಟ್ಕೊಳ್ಳಿ. ಆಯ್ತಾ. ಸೊ ಇದು ಪ್ರತ್ಯೇಕವಾಗಿ, ಅದಕ್ಕೆ ಆ 1931 ಆ ಸಮಯದಲ್ಲಿ ನಮ್ಮ ನೋಬೆಲ್ ಪ್ರೈಸ್ ಗ್ರಹತ, ಸೊ ನೋಬೆಲ್ ಪ್ರೈಸ್ ತಗೊಂಡಿರುವಂತ ಮ್ಯಾಕ್ಸ್ ಪ್ಲಾಂಕ್ ಅಂತ ನೀವು ಕೇಳಿರ್ತೀರಿ. ಮ್ಯಾಕ್ಸ್ ಪ್ಲಾಂಕ್ ಅನ್ನೋರು ಭೌತಿಕ ಶಾಸ್ತ್ರವೇತ್ತೆ, ಎಸ್ಪೆಷಲಿ ಕ್ವಾಂಟಮ್ ಫಿಸಿಕ್ಸ್ ಪಿತಾಮಹ ಅಂತ ಹೇಳ್ಬೋದು. ಕ್ವಾಂಟಮ್ ಸೈನ್ಸ್ಗೆ ಪಿತಾಮಹ. ಅವನು ಕೇಳ್ತಾರೆ, ಏನಂತ ಕೇಳ್ತಾರೆ ಅಂದ್ರೆ, ಇಲ್ಲಿ ಈ ಜಗತ್ತಲ್ಲಿ ಪದಾರ್ಥ ಹುಟ್ಟುಕಕ್ಕೆ, ಪದಾರ್ಥ ಜನನಕ್ಕೆ ಮೂಲ ಶಕ್ತಿ ಯಾವುದು ಅಂತ ಕೇಳ್ತಾರೆ.
ಅವರು ಸ್ವಲ್ಪ ದೀರ್ಘ ಶ್ವಾಸ ತಗೊಂಡು ಅಂತ ದೀರ್ಘ ಶ್ವಾಸ ತಗೊಂಡು ಏನ್ ಹೇಳ್ತಾರೆ ಗೊತ್ತಾ? ಆನ್ಸರ್ ಹೇಳೋದು ಆ ಈ ಪದಾರ್ಥ ಜನನ ಅನ್ನೋದು ಚೇತನದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಕಾನ್ಸಿಯಸ್ನೆಸ್ ಇಂದ ಹುಟ್ಟಿದೆ ಅಂತ ಹೇಳ್ತಾರೆ. ನೋಡಿ, ಕೊನೆಗೆ ಅದು ಎಲ್ಲಿಗೆ ಬಂತದು? ನಮ್ಮ ವೇದಾಂತಕ್ಕೆ ಬಂತು. ಮತ್ತೆ ಆ ಒಂದು ಅದ್ಭುತವಾದ ನೊಬೆಲ್ ಪ್ರೈಸ್ ಹೊಂದಿರುವಂತ ಒಂದು ಪದಾರ್ಥ ಸೈಂಟಿಸ್ಟ್ ಅವರು, ಆಯ್ತಾ? ಆದ್ರೆ ಅವರು ಈ ಇಡೀ ಜಗತ್ತಲ್ಲಿ ಪದಾರ್ಥ ಜನ್ಮಕ್ಕೆ ಮೂಲ ಸ್ಥಾನ ಯಾವುದು ಅಂತ ಕೇಳುವಾಗ ಅವರು ಕೊಟ್ಟಿರುವಂತ ಆನ್ಸರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಚೈತನ್ಯವೇ ಜಗತ್ತಿಲ್ಲಿರುವಂತ ಆ ಚೈತನ್ಯವೇ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಈ ಆ ಚೈತನ್ಯ ಅನ್ನೋದು ಅಷ್ಟು, ಅದು ನಮಗೆ ವೇದಾಂತದಲ್ಲಿ, ನಮ್ಮ ವೇದಾಂತದಲ್ಲಿ ಎಸ್ಪೆಷಲಿ ಆದಿಶಂಕರಾಚಾರ್ಯ, ನಮ್ಮ ಆದಿಶಂಕರಾಚಾರ್ಯ ಪರಮಗುರು ಅಲ್ವಾ? ಸೊ ಪರಮ ಪೂಜ್ಯ ಆದಿಶಂಕರಾಚಾರ್ಯ ಅವರು ಆಗಾಗಲೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾ ಪರಹ ಅಂತ ಹೇಳಿದ್ದಾರೆ. ನೋಡಿ, ಆವಾಗಲೇ ಯಾವಾಗ ಹೇಳಿದ್ರು, ಈಗ ಅಲ್ಲ ಅದು ಹೇಳೋದು. ಸೊ ಸಾವಿರಾರು ವರ್ಷ ಕೆಳಗಡೆನೆ ಈ ಜಗತ್ತೆಲ್ಲ ಮಿಥ್ಯನೆ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿದ್ದಾರೆ. ಇದನ್ನೇ ಆಧುನಿಕ ಸೈನ್ಸ್ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಒಂದು ಪದಾರ್ಥವನ್ನು ವಿಚ್ಛಿನ್ನ ಮಾಡ್ಕೊಂತ 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 ಹೋದ್ರೆ, ಓಕೆ, ಅಲ್ಲಿ ಯಾವುದೇ ಪದಾರ್ಥ ಇಲ್ಲ. ಕೊನೆಗೆ ಕೊನೆಗೆ ಯಾವ ಪದಾರ್ಥ ಇಲ್ಲ. ಸೂಕ್ಷ್ಮ ಕಣಗಳ ಹತ್ರ ಹೋದ್ರೆ ಇನ್ನು ಯಾವ ಪದಾರ್ಥ ಇಲ್ಲ, ಇರೋದೆಲ್ಲ ಚೈತನ್ಯವೇ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ಒಂದು ಜೇಮ್ಸ್ ಜೀನ್ಸ್ ಅಂತ ಮಿಸ್ಟ್ರಿ ಆಫ್ ಯೂನಿವರ್ಸ್ ಅಂತ ಪುಸ್ತಕದಲ್ಲಿ ಬರೀತಾರೆ. ಆ ಪುಸ್ತಕದಲ್ಲಿ ಬರೆದಿರೋದು ಏನಪ್ಪಾ ಅಂತಂದ್ರೆ, ಇಡೀ ಜಗತ್ತು, ಆಯ್ತಾ, ಇದು ಯಾಂತ್ರಿಕ ಅಲ್ಲ. ಓಕೆ, ಯಾಂತ್ರಿಕ ಅಲ್ಲ, ಇದು ಇದು ಪೂರ್ತಿ ಒಂಥರ ಭಾವನಾ ಪ್ರಪಂಚ. ಇಡೀ ಜಗತ್ತು ಅನ್ನೋದು ಭಾವನಾ ಪ್ರಪಂಚ ತರ ಕಾಣಿಸ್ತಾ ಇದೆ. ಬಿಟ್ರೆ ಎಲ್ಲಾ ಸೃಷ್ಟಿಕಾರ ನಿಮ್ಮ ಆಲೋಚನೆಗಳು ಬಿಟ್ರೆ, ನಿಮ್ಮ ಆಲೋಚನೆಗಳಿದೆಲ್ಲ ಅದನ್ನು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ನಾವು ಏನಂತ ಇವರು ಹೇಳ್ತಾರೆ ಅಂದ್ರೆ, ಲೈಫ್ ಅಟ್ ಟ್ರಾನ್ಸ್ ಅಂತ ಕೇಳ್ತಾರೆ. ಲೈಫ್ ಅಟ್ ಟ್ರಾನ್ಸ್ ಅಂತ ಹೇಳ್ತಾರೆ. ಈಗ ಎಲೆಕ್ಟ್ರಾನ್ಸ್ ಆಯ್ತಲ್ಲ, ಎಲೆಕ್ಟ್ರಾನ್ಸ್ ಅನ್ನು, ಆ ಸ್ಪಂದನವನ್ನು, ಪ್ರೋಟಾನ್ ಸ್ಪಂದನವನ್ನು, ಆಯ್ತಾ, ನ್ಯೂಟ್ರಾನ್ ಸ್ಪಂದನ, ಅಮೆರಿಕೆ ಅರೇಂಜ್ಮೆಂಟ್, ಇದೆಲ್ಲಾನು ಬದಲಾವಣೆ ಮಾಡುವಂತ ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ಲೈಫ್ ಅಟ್ ಟ್ರಾನ್ಸ್ಗಿದೆ. ಅಂದ್ರೆ ನಿಮ್ಮ ಮನೋಭಾವನೆಗಳಿಗೆ, ನಿಮ್ಮ ಚೈತನ್ಯಕ್ಕಿದೆ. ಸಾರಿ, ನಿಮ್ಮ ಮನೋಭಾವನೆಗಳು ನಿಮ್ಮ ಇಂಟೆನ್ಷನ್ಸ್ಗಿದೆ. ಅಫ್ಕೋರ್ಸ್ ಮನೋಭಾವನ, ನಿಮ್ಮ ಇಂಟೆನ್ಷನ್ಸ್ ಅಂದ್ರೆ ನಿಮ್ಮ ಚೈತನ್ಯದಿಂದ ಉತ್ಪನ್ನ ಆಗುವಂಥವು ಅವೆಲ್ಲ. ಅದು ಯಾವುದೇ ಇತರ ವ್ಯಕ್ತಿ ಒಳಗಡೆ ಇತರ ಪದಾರ್ಥವನ್ನು, ಇತರ ಸಂಘಟನೆಗಳನ್ನು, ಇತರ ಘಟನೆಗಳನ್ನು ಎಲ್ಲನೂ ಪ್ರಭಾವಿತ ಮಾಡ್ತದೆ. ನೋಡಿ, ಕೇವಲ ನಿಮ್ಮ ಆಲೋಚನೆಗಳೇ ಅಂತ ಹೇಳಕ್ಕೆ ಇಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಆಯ್ತಾ? ಅಂದ್ರೆ ಸೊ ಇನ್ನೊಂದು, ಸಮಸ್ತ ಸೃಷ್ಟಿ ಮನಸ್ಸಿಂದನೇ ನಿರ್ಮಿತವಾಗಿದೆ ಅಂತ ನಾವು ಹೇಳ್ಬೇಕಾಗತ್ತೆ. ಅದೇ ಇನ್ನೊಂದು ಉಪನಿಷತ್ತಲ್ಲಿ ಒಂದು ಸಾರಾಂಶ ಇದೆ. ಏನಂತಂದ್ರೆ, ಮನೋಮಯಂ ಜಗತ್ ಅಂತ ಇದೆ. ಮನೋಮಯಂ ಜಗತ್ ಅಂತಂದ್ರೆ ಇಡೀ ಜಗತ್ತು ಈ ಮನಸ್ಸಿಂದನೇ ನಿರ್ಮಿತವಾಗಿದೆ ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡಿರೋದು. ಸೊ ಈ ರೀತಿಯಲ್ಲಿ ನಾವು ಇಲ್ಲಿ ನೋಡ್ತಾ ಹೋದ್ರೆ, ಸೈನ್ಸು ಮತ್ತೆ ಈ ವೇದಾಂತ, ಅಂದ್ರೆ ಕ್ವಾಂಟಮ್ ಸೈನ್ಸು ಏನು ಹೇಳ್ತಾ ಇದೆ ಅಂದ್ರೆ, ನಮ್ಮ ವೇದಾಂತವನ್ನೇ ಮತ್ತೆ ಒಂದ್ಸರಿ ತಿರ್ಗಾ ನಮಗೆ ಮನನ ಮಾಡಿಸ್ತಾ ಇದೆ. ಆದ್ರೆ ಇತ್ತೀಚಿನ ಸಮಯದಲ್ಲಿ 1902 ಸ್ಟಾರ್ಟ್ ಆಗಿರುವಂತ ಈ ಕ್ವಾಂಟಮ್ ಫಿಸಿಕ್ಸ್ ಈಗ ಉತ್ಕೃಷ್ಟ ಸ್ಥಿತಿಯಲ್ಲಿದೆ, ಶ್ರೇಷ್ಠವಾದ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಅರ್ಥ ಆಗಿದೆ, ಈಗ ವೇದಾಂತ ಅನ್ನೋದೇ ಕೊನೆಯ ಸ್ಥಿತಿ, ವೇದಾಂತವೇ ಅಂತಿಮ ಅಂತ ಅವ್ರಿಗೆ ಅರ್ಥ ಆಗಿದೆ. ಅದು ಒಳ್ಳೇದು, ಆಯ್ತಾ? ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಈಗ ಏನಂತ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ವಾಸ್ತವ್ಯವನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬಹುದು ಅಂತಂದ್ರೆ, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ನಮ್ಮ ಪ್ರಪಂಚವನ್ನು ನಿರ್ಮಿಸ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಮ್ಗೆ ಯಾವುದು ಗೋಚರ ಆಗ್ತಾ ಇದೆಯೋ ಅದು ಪದಾರ್ಥ ತರ ನಾವು ನೋಡಬಾರದು. ಸೂಕ್ಷ್ಮ ಸ್ಥಾಯಿಯಲ್ಲಿ ನಾವು ನೋಡ್ತಾ ಹೋದ್ರೆ, ಆ ಸೂಕ್ಷ್ಮ ಸ್ಥಾಯಿಯಲ್ಲಿ ಪ್ರತಿಯೊಂದು ನಾವು ಬದಲಾವಣೆ ಮಾಡ್ಬೋದು, ಆರಾಮಾಗಿ ಬದಲಾವಣೆ ಮಾಡ್ಬೋದು. ನಮ್ಮ ಸೃಷ್ಟಿ ಅನ್ನೋದು ನಮ್ಮ ದೃಷ್ಟಿ ಪ್ರಕಾರ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾವು ಬಲವಾಗಿ ಯಾವುದು ವಿಶ್ವಾಸ ಮಾಡ್ತೀವೋ ಆ ಭೌತಿಕ ಪ್ರಪಂಚದಲ್ಲಿ ಅದು ಖಂಡಿತ ಘನೀಭವ ಸ್ಥಿತಿಯಲ್ಲಿ, ಅದೇ ಸಾಲಿಡ್ ಸ್ಥಿತಿಯಲ್ಲಿ ನಮ್ಮ ಮುಂದೆ ಬಂದು ಅದು ಪ್ರತ್ಯಕ್ಷ ಆಗತ್ತೆ. ಅಂದ್ರೆ ನಮ್ಮ ಆಲೋಚನಾ ಶಕ್ತಿಯಿಂದ ಪ್ರತಿ ಒಂದನ್ನು ಸೃಷ್ಟಿ ಮಾಡಬಹುದು ಅಂತ ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಒಂದು ವಾಕ್ಯ ನಾನು ಓದ್ತೀನಿ ಇಂಗ್ಲಿಷಲ್ಲಿ. ಡು ನಾಟ್ ಟ್ರೈ ಟು ಬೆಂಡ್ ದ ಸ್ಪೂನ್, ದಟ್ ಈಸ್ ಇಂಪಾಸಿಬಲ್. ಇನ್ಸ್ಟೀಡ್
ಓನ್ಲಿ ಟ್ರೈ ಟು ರಿಯಲೈಸ್ ದ ಟ್ರೂತ್ ದಟ್ ದೇರ್ ಇಸ್ ನೋ ಸ್ಪೂನ್. ಆಯ್ತಾ? ಇದನ್ನು ಮತ್ತೆ ಬೇಕಂದ್ರೆ ರಿಪೀಟ್ ಮಾಡ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಡು ನಾಟ್ ಟ್ರೈ ಟು ಬೆಂಡ್ ದ ಸ್ಪೂನ್, ದಟ್ ಈಸ್ ಇಂಪಾಸಿಬಲ್. ಇನ್ಸ್ಟೀಡ್ ಓನ್ಲಿ ಟ್ರೈ ಟು ರಿಯಲೈಸ್ ದ ಟ್ರೂತ್ ದಟ್ ದೇರ್ ಇಸ್ ನೋ ಸ್ಪೂನ್. ಸ್ಪೂನ್ ಅನ್ನೋದು ಇಲ್ಲ, ಅಲ್ಲಿ ಇರೋದೇ ಅದು ಶಕ್ತಿ. ಆ ಒಂದು ಸ್ಪೂನನ್ನು ಒಂದು ವಿಭಜನೆ ಮಾಡ್ಕೊಂತ ಹೋದ್ರೆ ಪದಾರ್ಥ ಒಳಗಡೆ ಎಂಟರ್ ಆಗ್ಬಿಟ್ರೆ ಕೊನೆಯ ಸ್ಥಿತಿಯಲ್ಲಿ ಏನಿದೆ ಅಲ್ಲಿ? ಅಲ್ಲಿ ಕೊನೆಯ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಆದಮೇಲೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅಲ್ಲಿರುವಂಥದ್ದು ಇನ್ನೂ 3 ಸೂಕ್ಷ್ಮ ಕಣಗಳು ಕಂಡುಹಿಡಿದ್ದಾರೆ ಶಾಸ್ತ್ರವೇತ್ತಗಳು. ಅಂದರೆ ಈ ಎಲೆಕ್ಟ್ರಾನ್, ಪ್ರೋಟಾನ್ ಆದಮೇಲೆ ಪ್ರೋಟಾನ್, ಎಲೆಕ್ಟ್ರಾನು, ನ್ಯೂಟ್ರಾನ್ ಹೇಗೆ ನಿರ್ಮಿತ ಆಯಿತು ಅಂತ ನೋಡ್ತಾ ಹೋಗಿದ್ದಾರೆ. ಆ ನೋಡುವಾಗ ಅವರು ಕಾಣಿಸಿರುವಂಥ 3 ಸಣ್ಣ ಕಣಗಳು ಕಾಣಿಸ್ತು. ಆ ಸಣ್ಣ ಕಣಗಳ ಹೆಸರು ಏನು ಗೊತ್ತಾ? ಮೇಸಾನ್ಸ್, ಲೆಪ್ಟಾನ್ಸ್, ಹಾಡ್ರಾನ್ಸ್. ನೋಡಿ, ಅಲ್ಲಿ ಸೂಕ್ಷ್ಮಗಳು ಕಂಡುಹಿಡಿದ್ದಾರೆ. ಅಂತ ಸೂಕ್ಷ್ಮ ಕಣಗಳು ಸಿಕ್ತು. ಮತ್ತೆ ಅದರಿಂದ ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ರೆ, ಇನ್ನೂ ಪ್ರಯತ್ನ ಮಾಡ್ತಾ ಇದ್ರೆ ಏನು ಅರ್ಥ ಆಗ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಅವ್ರು ಕಾಣಿಸ್ತಾ ಇರೋದು ಓನ್ಲಿ ಚೈತನ್ಯ ಮಾತ್ರವೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಈ ಯಾವುದೇ ಜಗತ್ತು ನನಗೆ ಮೇಲ್ನೋಟ ಕಾಣಿಸ್ತಾ ಇದೆಯೋ ಅದು ಪದಾರ್ಥ ಅಲ್ಲ. ವಾಸ್ತವಕ್ಕೆ ಅದು ಪೂರ್ತಿ ನಮ್ಮ ಉಪಚೇತನದಲ್ಲಿರುವಂಥ ನಂಬಿಕೆಗಳಿಂದ ಅಲ್ಲಿ ಆಗ್ತಾ ಇರೋಂಥ ಒಂದು ವಾಸ್ತವೀಕರಣ. ಅಂದ್ರೆ ನಾವು ನಮ್ಮ ಒಳಗಡೆ ಇಟ್ಕೊಂಡಿರುವಂಥ ಉಪಚೇತನದಲ್ಲಿ ಇಟ್ಕೊಂಡಿರುವಂಥ ಆ ಭಾವನೆಗಳು, ನಂಬಿಕೆಗಳಿದೆಯಲ್ಲ, ಅದಕ್ಕೂ ತಕ್ಕ ಅದಕ್ಕೆ ಪ್ರತಿಕ್ರಿಯವಾಗಿ ಈ ಜಗತ್ತನ್ನು ನೋಡ್ತಾ ಇದೀವಿ. ಅದಕ್ಕೆ ಯಥಾ ದೃಷ್ಟಿ ಸದಾ ಸೃಷ್ಟಿ ಅಂತ ಹೇಳಿರೋದು. ಆಯ್ತಾ? ಯದ್ಭಾವಂ ತದ್ಭವತಿ ಅಂತ ಹೇಳಿರೋದು. ಅದು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಮ್ಮ ಈ ಕ್ವಾಂಟಮ್ ಸೈನ್ಸ್ ಹೇಳೋದು, ನಮ್ಮ ವೇದಾಂತ ಹೇಳೋದು ಎರಡು ಒಂದೇ ರೀತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇವತ್ತಿಂದ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ನಮ್ಗಿರುವಂಥ ಪರಿಸ್ಥಿತಿಗಳಿಗೆ ಯಾರು ಇನ್ನೊಬ್ಬರನ್ನು ಆಪಾದನೆ ಮಾಡೋದಾಗ್ಲಿ, ನಿಂದೆ ಮಾಡೋದಾಗ್ಲಿ ಹೋಗಬಾರ್ದು. ಓಕೆ? ಸೊ ನಮ್ಮ ಜೀವನದಲ್ಲಿ ನಡೀತಾ ಇರೋಂಥ ಪ್ರತಿ ಘಟನೆ, ಪ್ರತಿ ಏನೇ ಆಗ್ತಾ ಇರಲಿ, ಏನೇ ವಾಸ್ತವಕ್ಕೆ ನಾವು ಎದುರ್ಕೊಂತ ಇದೋ ಅವೆಲ್ಲದಕ್ಕೂ ನಮ್ಮ ಭಾವನೆಗಳು, ನಮ್ಮ ನಂಬಿಕೆಗಳೇ ಕಾರಣ ಅಂತ ಇಟ್ಕೊಳ್ಳಿ. ಸೊ ನಮ್ಮ ಆಂತರಂಗದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಮಾರ್ಪು, ಬದಲಾವಣೆ ತಗೊಂಡು ಬಂದ್ರೆ, ಭಾವನೆಗಳಲ್ಲಿ ನಮ್ಮ ಆಲೋಚನೆಗಳು, ಭಾವನೆಗಳಲ್ಲಿ, ನಮ್ಮ ಫೀಲಿಂಗ್ಸಲ್ಲಿ ನಾವು ಒಂದು ಬದಲಾವಣೆ ಮಾಡಿಕೊಂಡಿದ್ರೆ ಅವಾಗ ಖಂಡಿತ ಈ ಬಾಹ್ಯ ಪ್ರಪಂಚದಲ್ಲಿ ನಿಮ್ಗೆ ಏನು ಬೇಕೋ ಅದು ವ್ಯಕ್ತೀಕರಣ ಆಗ್ತಾ ಇರ್ತದೆ, ಸೃಷ್ಟಿ ಆಗ್ತಾ ಇರ್ತದೆ. ಅದಕ್ಕೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಬೈ ಯುವರ್ ಓನ್ ಥಾಟ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಇದು ಕ್ವಾಂಟಮ್ ಫಿಸಿಕ್ಸ್ ಇಂದ ನಾವು ಇವತ್ತು ಸ್ವಲ್ಪ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿರೋದು. ಅರ್ಥ ಆಯ್ತಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಇದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಇಷ್ಟೆಲ್ಲ ನಾವು ತಿಳ್ಕೊಂತಾ ಇದೀವಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಪ್ರತಿದಿನ ನಾವು ಹೇಳ್ತಾ ಇರ್ತೀವಿ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲ ಫಲಿತ ನಿಮಗೆ ಸಿಗತ್ತೆ. ಆಯ್ತಾ? ರೈಟ್. ಸೊ ಇಷ್ಟಿಗೆ ಇವತ್ತು ನಾವು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.